ಹಾಗಾಗಿ ಅದು ಕೂಡ ಕಾರ್ಯಸಾಧ್ಯವಾಗುವುದಿಲ್ಲ. ಮತ್ತೆ ಮಣ್ಣನ್ನ ನಾವು ಪುನರುಜ್ಜೀವನ ಮಾಡೋದು ಹೇಗೆ, ಮತ್ತೆ ಮಣ್ಣನ್ನ ನಾವು ಮತ್ತೆ ರೆಪ್ಲೆನಿಶ್ ಮಾಡೋದು ಹೇಗೆ ನ್ಯೂಟ್ರಿಯೆಂಟ್ಸ್ ನ. ನೈಟ್ರೇಟ್ ಅಂಶ ಬೆಳೆ ಗರಿನಲ್ಲಿ ಜಾಸ್ತಿ ಆಗ್ತದೆ. ನೈಟ್ರೇಟ್ ಅಂಶ ಜಾಸ್ತಿ ಆದ್ರೆ ಅದು ಕೀಟಗಳನ್ನ, ನಮ್ಮ ಭತ್ತಕ್ಕೆ ಬೀಳುವಂತ ಕೀಟಗಳನ್ನ ಆಕರ್ಷಣೆ ಮಾಡ್ತದೆ. ಈಗ ನೀವು ನೋಡ್ತಾ ಇರುವಂತ ಜಾಗ ಹಿಂದ್ಗಡೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ, ಇದು 90ರ ದಶಕದಲ್ಲಿ ಇದು ಫಿಲಂ ವಿಲೇಜ್, ಫಿಲಂ ಸಿಟಿ ಅಲ್ಲ, ಫಿಲಂ ವಿಲೇಜ್. ಇಲ್ಲಿ ಸಾಕಷ್ಟು ಸಿನಿಮಾಗಳ ಚಿತ್ರೀಕರಣ ಆಗಿರುವಂತ ಜಾಗ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿನಿಮಾದವರು ಎನಿ ಟೈಮ್ ಇಲ್ಲಿ ಬಂದ್ರು ಇಲ್ಲಿ ಅವ್ರಿಗೆ ಹಚ್ಚ ಹಸಿರಿನ ಗದ್ದೆ ಬಯಲು ಸಿಗೋದು. ಒಂದು ವಿಷಿಯಸ್ ಸೈಕಲ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ. ಅದರಿಂದ ಹೊರಗಡೆ ಬರಕ್ ಆಗದೆ ಇರುವಷ್ಟು ನಾವು ಆ ಚಕ್ರ ವ್ಯೂಹದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಸ್ವಾಗತ. ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ಹೇಳಕ್ ಕೊಟ್ಟಿರೋ ವಿಚಾರ, ನಮ್ಮ ಭತ್ತದ ಬೆಳೆಯಲ್ಲಿ ಆದಷ್ಟು ರಾಸಾಯನಿಕ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ರೈತರಲ್ಲಿ ಕೇಳುವ ಮೂಲಕ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇಲ್ಲಿ ಒಂದು ಸಣ್ಣ ವಿಚಾರ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಈಗ ಕಳೆದ ವಾರ ತಾನೇ ಇಲ್ಲಿ ಎಲ್ಲ 2ನೇ ಬೆಳೆಗೆ ಇಲ್ಲಿ ನಾಟಿ ಆಗಿರುವಂತದ್ದು. ಇಲ್ಲಿ ಸುತ್ತಮುತ್ತ ಹಿಂದೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೋಡ್ತಾ ಇದ್ದೀನಿ, ಅದು ರೈತರಲ್ಲಿ ಒಂದು ಮನವಿ ಅಂದ್ರೆ ನಾನು ಏನ್ ಕೇಳ್ಕೊಳ್ಳೋದಂತಂದ್ರೆ, ನೋಡಿ, ಟ್ರ್ಯಾಕ್ಟರ್ ಉಳುಮೆ ಮಾಡಾದ್ಮೇಲೆ ಜಮೀನಲ್ಲಿ ಅಥವಾ ಗದ್ದೆನಲ್ಲಿ ಆ ಟ್ರ್ಯಾಕ್ಟರ್ ಟೈರ್ಗೆ ಏನು ಅಂಟ್ಕೊಂಡಿರುತ್ತೆ ಮಣ್ಣು, ಅದು ರಸ್ತೆಯಲ್ಲಿ ಬೀಳುತ್ತೆ. ನಾನು ಗಮನಿಸಿರೋ ಹಾಗೆ ಆ ಟ್ರ್ಯಾಕ್ಟರ್ ರೋಟೋವೇಟರ್ ಹೊಡಿಬೇಕಾದ್ರೆ ಅಥವಾ ಈ ಮಣ್ಣನ್ನ ಪಡಲ್ ಮಾಡ್ಬೇಕಾದ್ರೆ ಆ ಟ್ರ್ಯಾಕ್ಟರ್ ಆ ಟೈರ್ಗೆ ಏನ್ ಅಂಟ್ಕೊಂಡಿರುತ್ತೆ ಅದು ರಸ್ತೆನಲ್ಲಿ ಬಂದು ಬಿದ್ದಾಗ ರೈತರು ಕೂಡ ಅಲ್ಲೇ ಪಕ್ಕದಲ್ಲೇ ಇರ್ತಾರೆ. ರೈತರು ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ಈ ಮಣ್ಣು ಇದಾಗ್ಬೇಕಾದ್ರೆ ಮಿಲಿಯಾಂತರ ವರ್ಷಗಳು ತಗೊಂಡಿದೆ. ನಮ್ಗೆ ಏನು ಟಾಪ್ ಸಾಯಿಲ್ ಅಂತ ಏನಿದೆ, ಮೇಲ್ಮೈ ಮಣ್ಣು ಇದಾಗ್ಬೇಕಾದ್ರೆ ಇದು ಮಿಲಿಯಾಂತರ ವರ್ಷಗಳಾಗಿ ಈ ರೂಪಕ್ಕೆ ಬಂದಿರುವಂತದ್ದು. ಹಾಗಾಗಿ ನಾವು ನಾನಾ ರೀತಿಯಲ್ಲಿ ನಾವು ನಮ್ಮ ಮೇಲ್ಮೈ ಮಣ್ಣನ್ನ ನಾವು ಪ್ರತಿ ವರ್ಷ 1 ಇಂಚು ಮಣ್ಣು ಫರ್ಟೈಲ್ ಟಾಪ್ ಸಾಯಿಲ್ ನಾವು ಕಳ್ಕೊಂತಾ ಇದೀವಿ. ಈ ನೀರು, ಕಾಲುವೆ ನೀರು, ಏನು ಕೆನಾಲ್ ಫೆಡ್ ಕಾಲುವೆ ನೀರು ಮೂಲಕ ನಾವು ನಮ್ಮ ಗದ್ದೆಯನ್ನ ನೀರ್ ನಿಲ್ಸಿ ಭತ್ತ ಬೆಳೆದಾಗ ಅದ್ರ ಮೂಲಕ ಮಣ್ಣು ಹೊಟ್ಟೋಗುವಂಥದ್ದು ಅಥವಾ ಗಾಳಿ ಮುಖಾಂತರ ಹೊಟ್ಟೋಗುವಂಥದ್ದು. ಹಾಗೆ ಈ ರೀತಿ ಕೂಡ ಈ ರಸ್ತೆ ಉದ್ದಕ್ಕೂ ನೀವು ನೋಡಿದ್ರೆ ಈ ತರ ಮಣ್ಣಿನ ಇಂಟೆ ಉದ್ದಕ್ಕೂ ಬಿದ್ದಿದೆ. ನೀವು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀರಲ್ಲ, ದಯವಿಟ್ಟು ಮಣ್ಣನ್ನ ಎತ್ತಿ ಮತ್ತೆ ಗದ್ದೆ ಒಳಗಡೆ ಹಾಕೊಂಬಿಡಿ ಅಂತ ನಾನು ನಿಮ್ಮನ್ನ ದಯಮಾಡಿ ಕೇಳ್ಕೊಂತ ಇದ್ದೀನಿ. ನಿಮ್ಮ ಜಮೀನು ಮಣ್ಣು, ನಿಮ್ಮ ಗದ್ದೆಯ ಮಣ್ಣನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ, ನಾನಲ್ಲಿ ಒಳಗಡೆ ಹಾಕ್ತೀನಿ ಹಾಗಂತ ಕೇಳ್ಕೊಂತ, ನಾನು ರೈತರಲ್ಲಿ ನಾನು ಯಾವಾಗ್ಲೂ ಕೇಳ್ಕೊಂತ ಇರ್ತೀನಿ ನೋಡಿ, ನಿಮ್ಮ ಭತ್ತದ ಬೆಳೆಯಲ್ಲಿ ಯೂರಿಯಾ ಹಾಕುವುದನ್ನ ಕಡಿಮೆ ಮಾಡಿ ಅಂತ ನಾನು ಕೇಳ್ಕೊಂತಿರ್ತೀನಿ. ಆದ್ರೆ ನಾನ್ ಕೇಳಿದ ತಕ್ಷಣ ರೈತರಲ್ಲಿ ಕೇಳೋದಕ್ಕೆ ಸಿದ್ಧರಿರೋದಿಲ್ಲ. ಏನಕ್ಕೆ ಇವತ್ತು ಯೂರಿಯಾ ನಾನು ಕಡಿಮೆ ಹಾಕಿ ಬೆಳೀರಿ ಅಂತ ಹೇಳಿದ ಕೂಡಲೇ ಯಾವ ರೈತರು ಆ ಮಾತನ್ನ ಒಪ್ಪೋದಿಲ್ಲ. ಏನಾಗಿದೆ ಅಂತಂದ್ರೆ, ಯಾಕೆಂತಂದ್ರೆ ಯೂರಿಯಾ ಹಾಕಿಲ್ಲ ಅಂತಂದ್ರೆ ಬೆಳೆನೇ ಬರೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಮಣ್ಣು ಇರುವಂತದ್ದು. ಹಾಗಾಗಿ ಏನಾಗ್ತಿದೆ, ನಾನು ಮುಖ್ಯವಾಗಿ 2 ಕಾರಣಗಳಿಗೆ ನಾನು ರೈತರಿಗೆ ಯೂರಿಯಾವನ್ನ ಹೆಚ್ಚಿಗೆ ಹಾಕ್ಬೇಡಿ ಅಂತ ನಾನ್ ಕೇಳ್ಕೊತೀನಿ. ಯಾವುದು ಅಂತಂದ್ರೆ, ಒಂದು, ನಮ್ಮ ಮಣ್ಣಿನ ರಚನೆ ಏನಿರುತ್ತೆ ಅದು ಹಾಳು ಮಾಡುತ್ತೆ ನಾವು ಯೂರಿಯಾವನ್ನ ಯಥೇಚ್ಛವಾಗಿ ಕೊಟ್ಟಷ್ಟು. ಇನ್ನೊಂದು, ಮತ್ತೆ ಮಣ್ಣು ಸಲೈನ್ ಅಂಡ್ ಆಲ್ಕಲೈನ್, ಚೌಳು ಮಣ್ಣಾಗುತ್ತೆ. ಸಲೈನ್ ಆದರೆ ಮತ್ತೆ ಇಳುವರಿಯಲ್ಲಿ ಕುಂಠಿತವಾಗ್ತದೆ. ಮತ್ತೆ ಏನು ಈಗ ಕಾಲುವೆ ಮೂಲಕ ಈಗ ಗದ್ದೆಗೆ ಹರಿಸಿದಂತ ನೀರು ಇಲ್ಲಿ ನಿಂತು ಮತ್ತೆ ನಾವು ಹಳ್ಳಕ್ ಬಿಡ್ತೀವಿ. ಆ ಹಳ್ಳದಲ್ಲಿ ಇಲ್ಲಿ ಏನು ನಮ್ಮ ಬೆಳೆಗೆ ಏನು ಸಾರಜನಕ, ಯೂರಿಯಾದಿಂದ ದೊರಕುವಂತ ಸಾರಜನಕ ಸಿಗುವಂತದ್ದು ಕೇವಲ 40ರಿಂದ 45% ಮಾತ್ರ. ಇನ್ನು ಮಿಕ್ಕಂತ ಸಾರಜನಕ ನಾವು ಏನು ಗದ್ದೆಯಿಂದ ಜಮೀನಿಂದ ಹೊರಗಡೆಗೆ ಹಳ್ಳಕ್ಕೆ ಹರಿಸ್ತೀವಿ, ಅಲ್ಲಿ ಹೋಗಿ ಅಲ್ಲಿ ಆಲ್ಗೆ ಅಥವಾ ಅದು ಬಯೋಟ್ರೋಫಿಕೇಶನ್ ಅಂತಾರೆ, ಅಲ್ಲಿ ಬೆಳೆದು ಅಲ್ಲಿನ ಪರಿಸರ ಹಾಳಾಗುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಮುಖ್ಯವಾಗಿ ಮಾತಾಡೋದಾದ್ರೆ, 2ನೇ ಕಾರಣ, ನಾವು ಯೂರಿಯಾವನ್ನು ಯಥೇಚ್ಛವಾಗಿ ಹಾಕದಷ್ಟು ನಮ್ಮ ಭತ್ತದ ಗರಿ ತುಂಬಾ ಹಚ್ಚ ಹಸಿರಾಗತ್ತೆ. ಅದರಲ್ಲಿ ನೈಟ್ರೇಟ್ ಅಂಶ NO3, ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಎಲ್ಲಾ ರೈತರಿಗೂ ಇದು ಅರ್ಥ ಆಗದೆ ಇರ್ಬೋದು. ನೈಟ್ರೇಟ್ ಅಂಶ ಬೆಳೆ ಗರಿನಲ್ಲಿ ಜಾಸ್ತಿ ಆಗ್ತದೆ. ನೈಟ್ರೇಟ್ ಅಂಶ ಜಾಸ್ತಿ ಆದ್ರೆ ಅದು ಕೀಟಗಳನ್ನ, ನಮ್ಮ ಭತ್ತಕ್ಕೆ ಬೀಳುವಂತ ಕೀಟಗಳನ್ನ ಹೆಚ್ಚು ಆಕರ್ಷಣೆ ಮಾಡ್ತದೆ.
ಮುಖ್ಯವಾಗಿ ಬ್ರೌನ್ ಪ್ಲಾಂಟ್ ಹಾಪರ್, ಏನು ರೈತರೆಲ್ಲ ಜೋನಿ ಅಂತೀರಿ, ಅದು ಹೆಚ್ಚಾಗುವಂತದ್ದು. ಅದಕ್ಕೆ ನಾವೇ ನಮ್ಮ ಕೈಯಾರೆ ಆ ಕೀಟವನ್ನ ನಮ್ಮ ಜಮೀನಿಗೆ, ನಮ್ಮ ಬೆಳೆಗೆ ಬರ್ಮಾಡ್ಕೊಂಡಂಗೆ ನಾವು ಯೂರಿಯಾವನ್ನ ಹೆಚ್ಚು ಹಾಕಿದಷ್ಟು. ಹಾಗಾಗಿ ಏನಕ್ಕೆ ನೈಟ್ರೇಟ್ ಹೆಚ್ಚಾದ್ರೆ ಯಾಕೆ ಆ ಕೀಟ ಬರ್ತದೆ ಅಂತಂದ್ರೆ, ಈ ಕೀಟಗಳ ಜೀರ್ಣಕ್ರಿಯೆ ನಮ್ಮಂಗೆ ಕಾಂಪ್ಲೆಕ್ಸ್ ಇರೋದಿಲ್ಲ, ಅದು ತುಂಬಾ ಸರಳವಾಗಿರ್ತದೆ. ಆ NO3 ಇರುವಂತಹ ಏನು ಬೆಳೆನೇ ಅವುಗಳಿಗೆ ಇಷ್ಟ ಆಗ್ತದೆ. ಹಾಗಾಗಿ ಬೇರೆ ಈಗ ಅಲ್ಲಿ ಮರಗಳಿದಾವೆ, ಆ ಮರದಲ್ಲಿ ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್ಗಳು ಅವು ಹೆಚ್ಚಾಗಿರ್ತವೆ. ಅವುಗಳನ್ನ ಜೀರ್ಣ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಆ ಕೀಟಗಳಿಗಿರೋದಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗೋದಿಲ್ಲ. ಮರಕ್ಕೆ, ಯಾವ್ದೋ ಕಾಡಿನ ಜಾತಿ ಮರಗಳಿಗೆ, ಪೊದೆಗಳಿಗೆ ಕೀಟ ಬೀಳೋದಿಲ್ಲ, ಬಂದು ಬೀಳುವಂತದ್ದೇ ನಮ್ಮ ಬೆಳೆಗಳಿಗೆ. ಹಾಗಾಗಿ ನಾವು ಯೂರಿಯಾವನ್ನ ಕಡಿಮೆ ಮಾಡ್ಬೇಕು. ಆದ್ರೆ ಇದನ್ನ ಕಾರ್ಯ ಸಾಧ್ಯವಾ? ಏನು ಇದು ಏನೋ ಪ್ರಾಕ್ಟಿಕಲಿ ನೋಡೋದಾದ್ರೆ, ಪ್ರಾಯೋಗಿಕವಾಗಿ ನೋಡೋದಾದ್ರೆ, ರೈತರು ಯೂರಿಯಾ ಹಾಕದೇನೆ ಅಥವಾ ಯೂರಿಯಾವನ್ನ ಕಡಿಮೆ ಮಾಡಿ ಬೆಳೆಯುವಂತ ಸ್ಥಿತಿಯಲ್ಲಿ, ಅಥವಾ ಆ ಬೆಳೆಯನ್ನ ನಮ್ಮ ಮಣ್ಣು ಬೆಂಬಲಿಸುವಂತಹ ರೀತಿನಲ್ಲಿ ಇವತ್ತು ಆ ಸ್ಥಿತಿನಲ್ಲಿ ಇದೆಯಾ? ಅದು ನೋಡೋದಾದ್ರೆ ಖಂಡಿತವಾಗಿಯೂ ನಾವು ಸಿಂಥೆಟಿಕ್ ಫರ್ಟಿಲೈಸರ್ ಅಥವಾ ರಾಸಾಯನಿಕ ಅಥವಾ ಹೊರಗಡೆಯಿಂದ ತಿಂಡಿ, ಅಂಗಡಿ ಗೊಬ್ಬರ ಅಂತ ಏನಂತೀವಿ, ಅದನ್ನ ಹಾಕದೇನೆ ಬೆಳೆಯೋದಕ್ಕೆ ಆಗದೆ ಇರುವಂತ ಸ್ಥಿತಿಗೆ ನಾವು ಮುಟ್ಟಿದ್ದೀವಿ. ಹಾಗಾಗಿ ನಾನೇನೇ ಹೇಳಿದ್ರು ರೈತರು ಏನು ರಾಸಾಯನಿಕ ಗೊಬ್ಬರ ಕಾಂಪ್ಲೆಕ್ಸ್ ಜಾಸ್ತಿ ಅಂತ ಹೇಳಿ, ಯೂರಿಯಾ ಕಡಿಮೆ ಅಂತ ಹೇಳಿ, ನಾನು 450 ರೂಪಾಯಿ ಸಿಗುತ್ತೆ ಅನ್ಕೊಂಡಿದ್ದೆ. ನಮ್ಮ ರೈತರೊಬ್ರು ಹೇಳಿದ್ರು 300 ರೂಪಾಯಿಗೆ ಸಿಗ್ತದೆ 45 kg ಚೀಲ ಅಂತ ಹೇಳಿ, ಅದು ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ಅದನ್ನ ಯಥೇಚ್ಛವಾಗಿ ಬಳಸ್ತಾ ಇರುವಂತದ್ದು. ಹಾಗಾಗಿ ಅದು ಈ ರೀತಿ ಅದು ನಮಗೆ ಏನು ಡಿಸ್ಅಡ್ವಾಂಟೇಜ್ ಆಗ್ತಾ ಇರುವಂತದ್ದು, ಅಡ್ಡ ಪರಿಣಾಮ ಆಗ್ತಾ ಇರುವಂತದ್ದು. ಅದು ಜೋನಿ ಅಥವಾ ಬ್ರೌನ್ ಪ್ಲಾಂಟ್ ಹಾಪರ್, ಅದು ಸಕಿಂಗ್ ಇನ್ಸೆಕ್ಟ್ ಪೆಸ್ಟ್, ಅದು ಹೆಚ್ಚಾಗಿ ಅದಕ್ಕೆ ನಾವು ರಾಸಾಯನಿಕವನ್ನ ಸಿಂಪಡಣೆ ಮಾಡಿ, ಅದು ಒಂದು ಸ್ಪ್ರೇನಿಂದ ಹೋಗೋದಿಲ್ಲ, ಮತ್ತೆ 10-15 ದಿವಸ ಆದ್ಮೇಲೆ ಇನ್ನೊಂದು ಸ್ಪ್ರೇ ಕೊಡ್ಲೇಬೇಕಾಗ್ತದೆ, ಇನ್ನೊಂದು ಯಾವ್ದೋ ಬ್ರ್ಯಾಂಡ್ ತಗೊಂಡ್ಬಂದು. ಯಾಕೆಂತಂದ್ರೆ ಅವುಗಳೆಲ್ಲ ಇವಾಗ ಪ್ರತಿರೋಧಕವನ್ನ ಬೆಳೆಸ್ಕೊಂಡ್ಬಿಟ್ಟಿದಾವೆ, ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ಬಿಟ್ಟಿದಾವೆ. ಹಾಗಾಗಿ ನಾವು ಈಗ ರೈತರು ಏನಾಗ್ಬಿಟ್ಟಿದೀವಿ ಅಂದ್ರೆ, ಒಂದು ವಿಷ ವರ್ತುಲದಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ, ಒಂದು ಟ್ರ್ಯಾಪ್, ಒಂದು ಒಂದು ವಿಷಿಯಸ್ ಸೈಕಲ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ. ಅದರಿಂದ ಹೊರಗಡೆ ಬರಕ್ ಆಗದೆ ಇರುವಷ್ಟು ನಾವು ಆ ಚಕ್ರ ವ್ಯೂಹದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಮ್ಮ ಒಂದು ಅಥವಾ ಎರಡು ಸ್ಪ್ರೇ ಕೊಟ್ಟು ಆ ಕೀಟನ ನಾವು ನಾಶ ಮಾಡೋದಕ್ಕೆ ಹೋದಾಗ, ಮತ್ತೆ ನಮ್ಮ ಆಹಾರ ಸರಪಳಿಯಲ್ಲಿ, ನಮ್ಮ ಆಹಾರದಲ್ಲಿ ಆ ವಿಷ ಅದು ರೆಸಿಡ್ಯೂ, ಅದರ ಅಂಶ ಉಳ್ಕೊಳ್ಳುವಂಥದ್ದು. ಹಾಗಾಗಿ ನಮ್ಮ ಆಹಾರ ವಿಷ ಆಗ್ತಾ ಇರುವಂತದ್ದು, ಮತ್ತೆ ಪರಿಸರ ಕೂಡ ನಾಶವಾಗ್ತಾ ಇರುವಂತದ್ದು, ಬೇರೆ ರೈತ ಮಿತ್ರ ಕೀಟಗಳೆಲ್ಲ ನಾಶವಾಗ್ತಾ ಇರುವಂತದ್ದು. ಇದೆಲ್ಲ ಅಡ್ಡ ಪರಿಣಾಮಗಳು ಈ ಒಂದು ಯೂರಿಯಾ ಅಪ್ಲೈ ಮಾಡೋದ್ರಿಂದ ಆಗ್ತಾ ಇದೆ. ಅದೇ ಮತ್ತೆ ಏನ್ ಮಾಡೋದು, ಹೇಗ್ ಮಾಡೋದು ಅಂತ ನೋಡೋದಾದ್ರೆ, ಮತ್ತೆ ಅದು ಕಾರ್ಯಸಾಧ್ಯ ಕಷ್ಟನೇ. ಯಾಕೆಂತಂದ್ರೆ ಇವಾಗ ರೈತರಿಗೆ ನೀವು ಕೊಟ್ಟಿಗೆ ಗೊಬ್ಬರ ಹೆಚ್ಚಿಗೆ ಕೊಡ್ಬೇಕು ಅಂತ ನಾನು ಹೇಳಿದ್ರೆ, ಇವತ್ತು ಎಷ್ಟು ಜನರು ಮನೆಯಲ್ಲಿ ಹಸುಗಳನ್ನ ಸಾಕ್ತಾ ಇದ್ದಾರೆ. ಹಸುಗಳು ಇಲಾತಿ ಹಸುಗಳಿದಾವೆ ಅಷ್ಟೇ, ಒಂದಷ್ಟು ರೈತರ ಮನೆಯಲ್ಲಿ. ಬೇರೆ ರೈತರ ಮನೆಯಲ್ಲಿ ಇವತ್ತು ಹಳ್ಳಿಕಾರ ಹಸುಗಳೆಲ್ಲಿ, ಎತ್ತುಗಳೆಲ್ಲಿ ಇದಾವೆ? ಎಲ್ಲ ಟ್ರ್ಯಾಕ್ಟರ್ ಉಳುಮೆಯಿಂದನೇ ಮಾಡ್ತಾ ಇರುವಂತದ್ದು. ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಹಿಂದೆ ಎಲ್ಲ ಕೊಟ್ಟಿಗೆ ಗೊಬ್ಬರ 40 ಗಾಡಿ 50 ಗಾಡಿ ಕೊಟ್ಟಿಗೆ ಗೊಬ್ಬರ ಬೆಳೆದು ಬರೀ 1 ಎಕರೆಗೆ 8 ಸೇರು ಯೂರಿಯಾ ಹಾಕಿ ಬೆಳೀತಾ ಇದ್ರು. ನನ್ನ ಸಂಬಂಧಿಕರೊಬ್ರು ಹೇಳಿದ್ರು, ಹಿರಿಯರು. ಅಷ್ಟೇ, ಬರೀ 1 ಎಕರೆಗೆ 8 ಸೇರಿ ಯೂರಿಯಾ ಅಷ್ಟೇ ಹಾಕಿ ಬೆಳೀತಾ ಇದ್ವಂತದ್ದು. ಮಿಕ್ಕಿದ್ದೆಲ್ಲ ಕೊಟ್ಟಿಗೆ ಗೊಬ್ಬರದಿಂದನೇ ಬರ್ತಾ ಇದ್ದದ್ದು ಪೋಷಕಾಂಶಗಳು. ಕೊಟ್ಟಿಗೆ ಗೊಬ್ಬರದಿಂದನೇ ಆ ರಂಜಕ, ಫಾಸ್ಫರಸ್, ಭತ್ತದ ಬೆಳೆಗೆ ಏನ್ ಬೇಕು ಅದಕ್ಕಿಂತ ಹೆಚ್ಚಾಗಿ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಇದ್ದಂಥದ್ದು. ಇವತ್ತು ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇಲ್ಲ. ಇವತ್ತು ರೈತರ ಮನೆಯಲ್ಲಿ ಒಬ್ರು ಕೆಲಸ ಮಾಡ್ತಾ ಇರುವಂತದ್ದು. ರೈತನ ಮಕ್ಕಳು ಓದಿಲ್ದೇ ಹೋಗ್ಲಿ ಬೆಂಗಳೂರು ಅಥವಾ ಮೈಸೂರು ಸಿಟಿ ಸೇರ್ಕೊಂಡಿದ್ದಾರೆ. ಇವತ್ತು ಯಾರಿದ್ದಾರೆ ಇವತ್ತು ಕೃಷಿ ಮಾಡೋದಕ್ಕೆ? ಹಾಗಾಗಿ ಅದು ಕೂಡ ಕಾರ್ಯಸಾಧ್ಯವಾಗೋದಿಲ್ಲ. ಮತ್ತೆ ಮಣ್ಣನ್ನ ನಾವು ಪುನರುಜ್ಜೀವನ ಮಾಡೋದು ಹೇಗೆ? ಮತ್ತೆ ಮಣ್ಣನ್ನೇ ನಾವು ಮತ್ತೆ ರೆಪ್ಲೆನಿಶ್ ಮಾಡೋದು ಹೇಗೆ ನ್ಯೂಟ್ರಿಯೆಂಟ್ಸ್ ನ? ಈಗ ನೀವು ನೋಡ್ತಾ ಇರುವಂತ ಜಾಗ ಹಿಂದ್ಗಡೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ, ಇದು 90ರ ದಶಕದಲ್ಲಿ ಇದು ಫಿಲಂ ಸಿಟಿ ಅಲ್ಲ, ಫಿಲಂ ವಿಲೇಜ್. ಇಲ್ಲಿ ಸಾಕಷ್ಟು ಸಿನಿಮಾಗಳ ಚಿತ್ರೀಕರಣ ಆಗಿರುವಂತ ಜಾಗ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿನಿಮಾದವರು ಎನಿ ಟೈಮ್ ಇಲ್ಲಿ ಬಂದ್ರು ಇಲ್ಲಿ ಅವ್ರಿಗೆ ಹಚ್ಚ ಹಸಿರಿನ ಗದ್ದೆ ಬಯಲು ಸಿಗೋದು. ಅವ್ರಿಗೆ ಒಂದು ರಮಣೀಯವಾದಂತ ಒಂದು ಜಾಗ, ಏನು ಫಿಲಂ ಶೂಟಿಂಗ್ಗೆ. ಅವಾಗೆಲ್ಲ 90ರ ದಶಕದಲ್ಲಿ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಇದಾಗಿದ್ದಾವೆ. ಆದ್ರೆ ಇವತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗ್ಗೆ ಇದು ಹೆಸರುವಾಸಿಯಾಗಿದೆ.
ಇರ್ಲಿ ಅದಲ್ಲ. ಪಾಯಿಂಟ್ ಏನಂತಂದ್ರೆ ಯಾಕೆ ಯಾವಾಗ್ಲೂ ಇಲ್ಲಿ ಹಚ್ಚ ಹಸಿರಾಗಿರ್ತವೆ ಅಂತಂದ್ರೆ ಇಲ್ಲಿ ಕ್ರಾಪ್ ರೊಟೇಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಪ್ರತಿ ಸೀಸನ್ ಅಲ್ಲೂ ಭತ್ತ ಆದ್ಮೇಲೆ ಮತ್ತೆ ಇನ್ನೊಂದು ಭತ್ತ, ಭತ್ತ ಆದ್ಮೇಲೆ ಭತ್ತ. ನಾನು ಕಂಡಂಗೆ 30-35 ವರ್ಷದಿಂದನು ಇಲ್ಲಿ ಭತ್ತ ಬಿಟ್ರೆ ಬೇರೆ ದ್ವಿದಳ ಜಾತಿಯ ಕಾಳುಗಳನ್ನ ಬೆಳೆದದ್ದೇ ನಾನು ಕಂಡಿಲ್ಲ ಇಲ್ಲಿ. ಅದು ಉದ್ದಾಗಿರ್ಬೋದು ಅಥವಾ ಉರುಳಿ ಆಗಿರ್ಬೋದು ಅಥವಾ ಹೆಸರು ಕಾಳಾಗಿರ್ಬೋದು, ಇಂಥ ಧಾನ್ಯಗಳನ್ನ ನಾನು ಬೆಳೆದದ್ದೇ ನಾನು ಕಂಡಿಲ್ಲ ಇಲ್ಲಿ. ಅಪ್ಸೆಣಬು ಅಥವಾ ದೈಂಚ ಇವನ್ನಾದ್ರೂ ಚೆಲ್ಲಿ ಅದನ್ನ ಎಲ್ಲೋ ಒಮ್ಮೆ ನೋಡಿದ್ ನೆನಪು ಅಷ್ಟೇ. ಅದನ್ನ ಬೆಳೆದು ಅದು 45 ದಿವಸ ಆದ್ಮೇಲೆ ರೋಟೋವೇಟರ್ ಹೊಡೆದು ಮಣ್ಣಿಗೆ ಸೇರಿಸುವಂತದ್ದು. ಯಾಕೆಂತಂದ್ರೆ ನಾವು ಒಂದು ಉದ್ದು, ಹೆಸರು ಕಾಳು, ಉರುಳಿನೋ ಏನೋ ಬೆಳೆದಾಗ ಮಣ್ಣಿಗೆ 1 ಎಕರೆಗೆ 60 kg ನೈಟ್ರೋಜನ್ ದೊರಕ್ತದೆ. ಅದು ಯೂರಿಯಾಯಿಂದ ಏನು 3 ಬ್ಯಾಗ್ ಯೂರಿಯಾಯಿಂದ ಏನ್ ಸಿಗ್ತದೆ ಅಷ್ಟು ನೈಟ್ರೋಜನ್ ಇದ್ರಲ್ಲಿ ಸಿಗ್ತದೆ ನಾವು ಒಂದು ಇದು ಮಾಡಿದಾಗ. ಹಾಗಾಗಿ ನಾವು ಯೂರಿಯಾವನ್ನ ಕಡಿಮೆ ಕೊಡ್ಬೋದು. ಆದ್ರೆ ರೈತರು ಅದನ್ನ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಲಾಭ ಇಲ್ಲ. ಹಾಗಾಗಿ ಒಂದು ಭತ್ತದ ಬೆಳೆ ಆದ್ಮೇಲೆ ಮತ್ತೆ ಇನ್ನೊಂದು ಭತ್ತದ ಬೆಳೆ. ಹಾಗಾಗಿ ಇದು ಮುಖ್ಯವಾಗಿ ಎಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ ಸಮಸ್ಯೆ ಇದು ರೈತರದಲ್ಲ ಸಮಸ್ಯೆ, ಇದು ಸರ್ಕಾರ ತಂದಿಟ್ಟಿರುವಂತ ಪರಿಸ್ಥಿತಿ. ಹಾಗಾಗಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿರೋದ್ರಿಂದ ಇದು ಈ ಸರ್ಕಾರ ಅಂತ ಅಷ್ಟೇ ಅಲ್ಲ, ಹಿಂದೆಯಿಂದ ಬಂದಂತ ಸರ್ಕಾರಗಳೆಲ್ಲ ಕೃಷಿ ಬಗ್ಗೆ ಜ್ಞಾನ ಇಲ್ದೇನೆ, ರೈತರಿಗೆ ಯಾವ ರೀತಿ ನಾವು ಫಾರ್ಮಿಂಗ್ ವೆಲ್ಫೇರ್ ಮಾಡಬೇಕು ಅನ್ನೋ ಒಂದು ಅರಿವಿಲ್ದೇನೆ, ಯಾವ್ದಾದ್ರು ಎಕ್ಸ್ಪರ್ಟ್ ಗಳು ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಆಸಕ್ತಿ ಇಲ್ದೇನೆ ಕಣ್ಣು ಮುಚ್ಕೊಂಡು ಕೂತಿರುವಂತ ಸರ್ಕಾರಗಳು ಇವತ್ತು ರೈತರನ್ನ ಮತ್ತೆ ಮುಖ್ಯವಾಗಿ ಮಣ್ಣನ್ನ ಇಂಥ ಸ್ಥಿತಿಗೆ ತಂದಿಟ್ರು, ದೈನಂದಿನ ಸ್ಥಿತಿಗೆ ತಂದಿಟ್ಟಿರುವಂತದ್ದು. ಹಾಗೆ ಏನಕ್ಕೆ? ಯಾಕೆಂದ್ರೆ ಕಾಳುಗಳಿಗೆ ಈಗ ಏನು ಭತ್ತಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಬೆಂಬಲ ಬೆಲೆ ಏನ್ ಕೊಡ್ತಾರೆ, ಆತರ ಕಾಳುಗಳಿಗೂ ಕೊಟ್ಟಿದ್ರೆ ರೈತರಿಗೂ ಒಂದು ಉತ್ತೇಜನ ಸಿಕ್ಕಿರೋದು, ಪ್ರೋತ್ಸಾಹ ಸಿಕ್ಕಿರೋದು. ಯಾರು ಅದಕ್ಕೆ ಇವತ್ತೆಲ್ಲಿ ಇಷ್ಟೇ ಅಲ್ಲ, ಬರೀ ಈ ಮಂಡ್ಯ ಅಥವಾ ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಇಲ್ಲಷ್ಟೇ ಅಲ್ಲ, ಪಂಜಾಬ್ ಹರಿಯಾಣದ ಕಥೆನೂ ಹೀಗೇನೆ. ಅಲ್ಲೆಲ್ಲ 30-40 ವರ್ಷದ ಹಿಂದೆ ಕ್ರಾಪ್ ಡೈವರ್ಸಿಫಿಕೇಶನ್ ಇತ್ತು, ಬೆಳೆಯಲ್ಲಿ ವೈವಿಧ್ಯತೆ ಇತ್ತು. ಅವರು ಎಣ್ಣೆ ಕಾಳುಗಳನ್ನ ಬೆಳೀತಿದ್ರು, ಬೇರೆ ದ್ವಿದಳ ಕಾಳುಗಳನ್ನ ಬೆಳೀತಿದ್ರು. ಇವತ್ತೆಲ್ಲ ಬರೀ ಭತ್ತ ಆದ್ಮೇಲೆ ವೀಟ್ ಆದ್ಮೇಲೆ ಭತ್ತ, ಗೋಧಿ ಆದ್ಮೇಲೆ ಭತ್ತ. ಒಂದೇ ಒಂದು ಒಳ್ಳೇದು ಆಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ ಪಂಜಾಬ್ ಹರಿಯಾಣ ರೈತರ ತರ ಹುಲ್ಲಿಗೆ ಬೆಂಕಿ ಹಿಡದೇ ಇರುವಂತದ್ದು ಅಷ್ಟೇ. ಯಾಕೆಂತಂದ್ರೆ ಹುಲ್ಲಿಗೆ ಇಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ. ಬೇರೆ ಹೊರಗಡೆ ಕೇರಳ ರಾಜ್ಯದಿಂದ ರೈತರಿಂದ ಹುಲ್ಲು ಬೇಕು, ತಮ್ಮ ಹಸುಗಳಿಗೆ ಹುಲ್ಲು ಬೇಕು ಅಂತ ಹೇಳಿ ಇಲ್ಲಿ ಬಂದು ಹುಲ್ಲು ಕೊಂಡ್ಕೊಡೋದ್ರಿಂದ ಇಲ್ಲಿ ಯಾರು ಹುಲ್ಲಿಗೆ ಬೆಂಕಿ ಹಾಕ್ತಾ ಇಲ್ಲ. ಅಲ್ಲಿ ಅವ್ರಿಗೆ ಪಂಜಾಬ್ ಹರಿಯಾಣದಲ್ಲಿ ಅವ್ರಿಗೆ ಹುಲ್ಲುಗೆ ಅವ್ರ ಹತ್ರ ರಾಸುಗಳು ಇಲ್ದೇ ಇರೋದ್ರಿಂದ ಅವರು ಹುಲ್ಲಿಗೆ ಏನು ಮೆಷಿನ್ ಕಟಾವ್ ಆಗೋದ್ರಿಂದ ಇಷ್ಟುದ್ದ ಸ್ಟಬಲ್ಗೆ ಬೆಂಕಿ ಹಚ್ಬಿಡ್ತಾರೆ. ಅದೊಂದೇ ಒಳ್ಳೇದಾಗ್ತಾ ಇರೋದು. ಹಾಗಾಗಿ ಸರ್ಕಾರಗಳು ನೀವ್ ಏನ್ ಮಾಡ್ತಿದ್ರಿ, ಈ ಸರ್ಕಾರ ಅಂತೂ ಇನ್ನೂ ಅಧ್ವಾನ, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಇನ್ನೂ ರೈತರಿಗೆ ಆಳ್ಗಳು ಸಿಗದೆ ಇರುವಂತ ಸ್ಥಿತಿ ತಂದಿಟ್ಟಿದ್ದೀರಿ. ದಯವಿಟ್ಟು ನೀವು ಯಾರೋ ಚಲುವರಾಯ ಸ್ವಾಮಿ ಇರ್ಬೋದು, ಕೃಷಿ ಮಂತ್ರಿ, ಅವ್ರ ರೂರಲ್ ಡೆವಲಪ್ಮೆಂಟ್ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಡ್ರೋನ್ ಕೊಟ್ಬಿಟ್ಟು ವಿಷ ಸಿಂಪಡಣೆ ಮಾಡುವಂತ ಪ್ರೋತ್ಸಾಹ ಎಲ್ಲ ಮಾಡೋದು ನೀವು ಮಾಡಿ. ಡೈಕಾಟ್ಸ್ ದ್ವಿದಳ ಧಾನ್ಯಗಳಿಗೆ ಪ್ರೋತ್ಸಾಹ ಬೆಂಬಲ ಬೆಲೆಯನ್ನು ಕೊಟ್ಟು ರೈತರ ಅಂತದನ್ನ ಬೆಳೆಯೋದಕ್ಕೆ ಉತ್ತೇಜನ ಕೊಡಿ. ಈ ತಮಿಳ್ನಾಡಿಗೆ ಹೋದ್ರೆ ಅದು ಇನ್ನೂ ಕೆಟ್ಟ ಸ್ಥಿತಿ. ಅವ್ರು 3 ಬೆಳೆ ಬೆಳೀತಾರೆ, ಟಯರ್ಡ್ ಸಾಯಿಲ್ ಅಂತ ಕರೀತಾರೆ. ಅಂದ್ರೆ ಸಾಯಿಲ್ ಮಣ್ಣು ಸುಸ್ತಾಗೋಗಿರುವಂತದ್ದು. ಮಣ್ಣಿಗೆ ಮತ್ತೆ ಮರುಜೀವ ಕೊಡೋಣ, ರೆಪ್ಲೆನಿಶ್ ಮಾಡೋಣ ಅನ್ನೋ ಒಂದು ಐಡಿಯಾನೇ ಇಲ್ಲ. ಕ್ರಾಪ್ ರೊಟೇಷನ್, ಇಲ್ಲೆಲ್ಲಾದ್ರೂ ರೈತರು ಕ್ರಾಪ್ ರೊಟೇಷನ್ ಅನ್ನು, ಅದು ಕನ್ನಡದಲ್ಲಿ ಅದು ಬೆಳೆ ತಿರುಗುವಿಕೆ ಅಂತಾರೆ, ಎಲ್ಲಾದ್ರೂ ಮಾತಾಡೋದು ಕೇಳಿದೀರಾ ನೀವು? ಅದೇ ಹೇಳಿದ್ದು, ಈ ಇಡೀ ಉದ್ದಕ್ಕೂ ಯಾವ ಸಿನಿಮಾದವ್ರು ಬಂದ್ರು ಇಲ್ಲಿ ಹಚ್ಚ ಹಸಿರಾಗಿರೋದು ಭತ್ತ ಆದ್ಮೇಲೆ ಭತ್ತ. ಮತ್ತೆ ಎಲ್ಲಿಂದ ಮಣ್ಣಿಗೆ ಬೇರೆ ಪೋಷಕಾಂಶಗಳು ಎಲ್ಲಿಂದ ದೊರಕ್ತವೆ? ಹಾಗಾಗಿ ಯೂರಿಯಾ ಹಾಕ್ಲೇಬೇಕಾಗಿದೆ. ಅವುಗಳು ಮತ್ತೆ ಯೂರಿಯಾ ಯಥೇಚ್ಛವಾಗಿ ಹಾಕಿ ಮತ್ತೆ ಹುಳಗಳು ಬಂದು ಬೀಳ್ತವೆ. ಅದಕ್ಕೆ ನಾವು ವಿಷ ಸಿಂಪಡಣೆ ಮಾಡಿ ನಮ್ಮ ಆಹಾರನ ವಿಷ ಮಾಡ್ಕೊತಾ ಇದೀವಿ. ಮತ್ತೆ ಡೈರೆಕ್ಟ್ ಆಗಿ ಒಂದಷ್ಟು ಡಾಕ್ಟರ್ಸ್ ಗಳು ಸಹ ಹೇಳ್ತಾ ಇದ್ದಾರೆ, ಕ್ಯಾನ್ಸರ್ಗೆ ನಮ್ಮ ಆಹಾರ ಕೂಡ ಕಾರಣವಾಗ್ತಾ ಇದೆ ಅಂತ ಹೇಳಿ. ಇದೇನು ನಿಮ್ಗೆ ಸರ್ಕಾರಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ, ಅಥವಾ ನಿಮ್ಮ ರಾಜಕೀಯದಲ್ಲೇ ಇದ್ದೀರಾ? ಈಗ ನೋಡಿದ್ರೆ ಆ ಸಿದ್ದರಾಮಯ್ಯನವರು ಅವ್ರು ಮೂಡಾದಿಂದ ಕ್ಲೀನ್ ಚಿಟ್ ಸಿಕ್ತು ಅಂತ ಹೇಳಿ ಮೂಡ ಹಗರಣದಿಂದ ವೀಲ್ ಚೇರ್ ಮೇಲೆ ಇದ್ದವರು ಎದ್ದು ಓಡಾಡ್ತಾ ಇದ್ದೀರಿ. ಬರೀ ಇಂಥದ್ರಲ್ಲೇ ನಿಮ್ಮ ಟೈಮ್ನ ನೀವು ಸ್ಪೆಂಡ್ ಮಾಡೋದ್ರಲ್ಲೇ ಆಗಿದೆ ರಾಜಕೀಯಗಳಲ್ಲಿ. ಕೃಷಿ ಕಡೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಕರೆದು ಪಾಲಿಸಿಗಳನ್ನ ಚೇಂಜ್ ಮಾಡಿ.
ಇಷ್ಟು ಜಾಸ್ತಿ ಆಯ್ತು ಮಾತಾಡಿದ್ದು ಅನ್ಸುತ್ತೆ. ಇಷ್ಟು ನಾನು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.